ನಮಸ್ಕಾರ ಸ್ನೇಹಿತರೆ. ನಟ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರ ವಿವಾಹ ಮೈಸೂರಿನಲ್ಲಿ ಅದ್ದೂರಿಯಾಗಿ ನೆರವೇರಿದೆ. ಸಿನಿಮಾ ರಂಗದ ಪ್ರಮುಖ ನಟ-ನಟಿಯರು, ರಾಜಕಾರಣಿಗಳು ಹಾಗೂ ಅಭಿಮಾನಿಗಳು ಆಗಮಿಸಿ ಡಾಲಿ ಜೋಡಿಗೆ ಶುಭ ಹಾರೈಸಿದ್ದಾರೆ. ನಟ ಡಾಲಿ ಅವರ ಆಪ್ತ ಗೆಳೆಯರು ಆದ ನಟ ವಸಿಷ್ಠ ಸಿಂಹ ಕೂಡ ಮದುವೆ ಸಮಾರಂಭಕ್ಕೆ ಆಗಮಿಸಿ ನವ ದಂಪತಿಗೆ ವಿಶ್ ಮಾಡಿದ್ದಾರೆ. ಈ ವೇಳೆ ಕುಚಿಕು ಗೆಳೆಯನಿಗೆ ಚಿಟ್ಟೆ ವಸಿಷ್ಠ ಅವರು ಸ್ಪೆಷಲ್ ಗಿಫ್ಟ್ ಕೂಡ ನೀಡಿದ್ದಾರೆ. ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ ಡಾಲಿ ಮದುವೆಗಾಗಿ ಬೃಹತ್ ಸೆಟ್ಗಳನ್ನ ನಿರ್ಮಿಸಲಾಗಿತ್ತು. ಆರತಕ್ಷತೆ ಕೂಡ ಬಹಳ ಅದ್ದೂರಿಯಾಗಿ ನೆರವೇರಿತು. ಮದುವೆ ಸಮಾರಂಭ ಇದ್ದ ಕಾರಣ ಇಡೀ ಸ್ಯಾಂಡಲ್ವುಡ್ ಮೈಸೂರಿನಲ್ಲಿ ಬೀಡು ಬಿಟ್ಟಿದೆ. ಮದುವೆಗೆ ಕೆಂಪು ವಸ್ತ್ರದಲ್ಲಿ ಆಗಮಿಸಿದ ನಟ ವಸಿಷ್ಠ ಸಿಂಹ ಅವರು ಮೊದಲಿಗೆ ಡಾಲಿ ದಂಪತಿಗೆ ಶುಭ ಕೋರಿದ್ದಾರೆ. ಬಳಿಕ ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಪ್ರಾಣ ಸ್ನೇಹಿತನ ಮದುವೆಯಾದ ಕಾರಣ ವಸಿಷ್ಠ ಸಿಂಹ ಕೂಡ ಫುಲ್ ಖುಷಿಯಾಗಿದ್ದರು. ದಾಂಪತ್ಯಕ್ಕೆ ಕಾಲಿಟ್ಟ ಡಾಲಿ ಧನ್ಯತಾ ಅವರಿಗೆ ಪ್ರೀತಿಯಿಂದ ಶುಭ ಕೋರಿದ ವಸಿಷ್ಠ ಸ್ಪೆಷಲ್ ಗೋಲ್ಡ್ ಚೈನ್ ಅನ್ನ ಡಾಲಿ ಕತ್ತಿಗೆ ತೊಡಿಸಿದರು. ಬಳಿಕ ಒಂದು ಪ್ರೀತಿಯ ಮುತ್ತು ನೀಡಿ ವಿಶ್ ಮಾಡಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸ್ಯಾಂಡಲ್ವುಡ್ ನಲ್ಲಿ ಹಿಟ್ ಕಂಡ ನಟ ಶಿವರಾಜ್ ಕುಮಾರ್ ಅವರ ಟಗರು ಸಿನಿಮಾದಲ್ಲಿ ಧನಂಜಯ್ ಹಾಗೂ ವಸಿಷ್ಠ ಸಿಂಹ ನೆಗೆಟಿವ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದರು. ಇದರಲ್ಲಿ ಧನಂಜಯ್ ಪಾತ್ರದ ಹೆಸರು ಡಾಲಿ ಹಾಗೂ ವಸಿಷ್ಠ ಪಾತ್ರದ ಹೆಸರು ಚಿಟ್ಟೆ ಎಂದಿತ್ತು. ಈ ಸಿನಿಮಾದಲ್ಲಿ ಇಬ್ಬರು ಪ್ರಾಣ ಸ್ನೇಹಿತರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಫ್ಯಾನ್ಸ್ ಕೂಡ ಇವರನ್ನ ಡಾಲಿ ಚಿಟ್ಟೆ ಎಂದೇ ಕರೆಯಲು ಶುರು ಮಾಡಿದ್ದರು. ಅಂದಿನಿಂದಲೂ ಧನು ವಸಿಷ್ಠ ಅವರು ಸ್ಯಾಂಡಲ್ವುಡ್ ನ ಕುಚಿಕುಗಳು ಎಂದು ಕರೆಸಿಕೊಂಡಿದ್ದಾರೆ. ಟಗರು ಸಿನಿಮಾದ ಡಾಲಿ ಪಾತ್ರ ಧನಂಜಯ್ ಅವರ ಸಿನಿ ಜರ್ನಿಗೂ ತಿರುವು ಕೊಟ್ಟಿದೆ. ಇಂದು ಧನಂಜಯ್ ಬದಲಿಗೆ ಡಾಲಿ ಧನಂಜಯ್ ಎಂದೇ ಅವರನ್ನ ಜನ ಕರೆಯುತ್ತಿದ್ದಾರೆ. ವಸಿಷ್ಠ ಸಿಂಹ ಕೂಡ ಚಿಟ್ಟೆ ಎಂಬ ಹೆಸರಿನಿಂದಲೇ ಕರೆಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಇವರನ್ನ ಡಾಲಿ ಚಿಟ್ಟೆ ಜೋಡಿ ಎಂದೇ ಕರೆಯುತ್ತಾರೆ ಫ್ಯಾನ್ಸ್. ಇಬ್ಬರು ಸ್ಯಾಂಡಲ್ವುಡ್ ನ ಬ್ಯಾಚುಲರ್ ಗಳ ಪಟ್ಟಿ ಅಲಂಕರಿಸಿದರು. ಆದರೆ ವಸಿಷ್ಠ ಸಿಂಹ ಅವರು ನಟಿ ಹರಿಪ್ರಿಯಾ ಅವರನ್ನ ಮದುವೆಯಾಗುವ ಮೂಲಕ ಬ್ಯಾಚುಲರ್ ಲೈಫ್ ಗೆ ಗುಡ್ ಬೈ ಹೇಳಿದ್ರು. ಇವರ ಮದುವೆಗೆ ಡಾಲಿ ಕೂಡ ಬಂದು ವಿಶೇಷವಾಗಿ ಶುಭ ಹಾರೈಸಿದರು. ಈಗ ವಸಿಷ್ಠ ಸಿಂಹ ಕೂಡ ಡಾಲಿ ಮದುವೆಗೆ ಆಗಮಿಸಿ ಗೆಳೆಯನ ಮದುವೆ ಕಣ್ತುಂಬಿಕೊಂಡಿದ್ದಾರೆ. ಬ್ಯಾಚುಲರ್ ಆಗಿದ್ದ ಡಾಲಿಯನ್ನ ದಾಂಪತ್ಯ ಜೀವನಕ್ಕೆ ಬರಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಇವರಿಬ್ಬರ ಫ್ರೆಂಡ್ಶಿಪ್ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.